Hello everyone, welcome to Harish Visions from Kake Academy, Malur. Today we are going to learn about one of the important topic which we should implement and follow in our daily life, that is cyber security. Now I am going to explain this topic in Kannada, which is convenient to everyone and every student. So, ಏನಕ್ಕೆ ಸೈಬರ್ ಸೆಕ್ಯೂರಿಟಿ ಅನ್ನೋದು ಅಂತಂದ್ರೆ ನಮಗೆ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಮಗೆ ಫ್ರಾಡ್ಸ್ ಅಂಡ್ ಹ್ಯಾಕಿಂಗ್ ಅನ್ನೋದು ತುಂಬಾ ಜಾಸ್ತಿ ನಡೀತಿದೆ. ಸೊ ಅದರಿಂದ ಯಾವ ತರ ನಾವು ಪ್ರೊಟೆಕ್ಟೆಡ್ ಆಗಿರೋದು ಮತ್ತೆ ತಡೆಗಟ್ಟೋದು ಅನ್ನೋದು ಹೇಳೋದು ನಮಗೆ ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಪ್ರತಿಯೊಂದು ಕಂಪನಿಯಲ್ಲೂ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ ಅಂತ ಒಂದು ಟೀಮ್ ಇರುತ್ತೆ. ಅವರ ಡ್ಯೂಟಿ ಏನು ಅಂತಂದ್ರೆ ಕಂಪನಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ಸ್ ಹೊರಗಡೆ ಲೀಕ್ ಆಗ್ತಿದೆ ನೋಡ್ಕೊಳ್ಳೋದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದೇ ತರ ಕಂಪನೀಸ್ ಅಲ್ಲಿ ಆದ್ರೆ ಒಂದು ಟೀಮ್ ಇರುತ್ತೆ. ಸೊ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ ಆಗಿ ನಾವೇ ವರ್ಕ್ ಮಾಡಬೇಕಾಗುತ್ತೆ. ಸೊ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲೂ ಹೊರಗಡೆ ಲೀಕ್ ಮಾಡಿದ್ರೆ ನಾವು ಅದನ್ನ ಸೇಫ್ ಆಗಿ ಸೆಕ್ಯೂರ್ ಆಗಿ ನೋಡ್ಕೋಬೇಕಾಗುತ್ತೆ. ಏನು ಸೈಬರ್ ಸೆಕ್ಯೂರಿಟಿ ಅಂದ್ರೆ ಮೀನಿಂಗ್ ಏನು ಹೇಳುತ್ತಂದ್ರೆ ಸೈಬರ್ ಸೆಕ್ಯೂರಿಟಿ ಇಸ್ ದ ಪ್ರೊಟೆಕ್ಷನ್ ಆಫ್ ಇಂಟರ್ನೆಟ್ ಕನೆಕ್ಟೆಡ್ ಡಿವೈಸಸ್ ಫ್ರಮ್ ಸೈಬರ್ ಅಟ್ಯಾಕ್ಸ್. ಸೊ ಇದು ಮೀನಿಂಗ್ ಆಗಿರುತ್ತೆ. ಇಂಟರ್ನೆಟ್ ಕನೆಕ್ಟೆಡ್ ಡಿವೈಸಸ್, ನಾವು ಇಂಟರ್ನೆಟ್ ಮುಖಾಂತರ ಏನು ಡಿವೈಸಸ್ ಅಲ್ಲಿ ಲಾಗಿನ್ ಆಗಿರ್ತೀವೋ ಸೊ ಆ ಡೇಟಾನೆಲ್ಲ ನಾವು ಪ್ರೊಟೆಕ್ಷನ್ ಭದ್ರತೆ ಮಾಡ್ಕೊಳ್ಳೋದು ನಾವು ಸೈಬರ್ ಸೆಕ್ಯೂರಿಟಿ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳೋದಂದ್ರೆ ಪ್ರೊಟೆಕ್ಟಿಂಗ್ ದಿ ಡೇಟಾ. ಏನು ಪ್ರೊಟೆಕ್ಷನ್ ಅಂದ್ರೆ ಭದ್ರತೆ ಮಾಡ್ಕೊಳ್ಳೋದು. ನಮ್ಮ ಡೇಟಾನ ಪ್ರೊಟೆಕ್ಷನ್ ಯಾವ ತರ ಅಂದ್ರೆ ಡೇಟಾ ಅಂತಂದ್ರೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಬರುತ್ತೆ. ಯಾವುದಾದ್ರು ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಇದನ್ನೆಲ್ಲ ನಾವೇನ್ ಮಾಡ್ಕೋಬೇಕು, ಭದ್ರತೆ ಪ್ರೊಟೆಕ್ಷನ್ ಮಾಡ್ಕೊಂಡ್ರೆ ನಮಗೆ ತುಂಬಾ ಒಳ್ಳೇದು. ನೆಕ್ಸ್ಟ್ ಟಾಪಿಕ್ ಏನಂದ್ರೆ ನೀಡ್ ಫಾರ್ ಸೈಬರ್ ಸೆಕ್ಯೂರಿಟಿ ಅಂತ. ಸೊ ಏನಂತಂದ್ರೆ ನಮ್ಗೆ ಏನಕ್ಕೆ ಸೈಬರ್ ಸೆಕ್ಯೂರಿಟಿ ಅವಶ್ಯಕತೆ ಇದೆ ಅಂತಂದ್ರೆ ಫಸ್ಟ್ ಪಾಯಿಂಟ್ ಟು ಪ್ರೊಟೆಕ್ಟ್ ಪ್ರೈವೇಟ್ ಡೇಟಾ. ಇಲ್ಲಿ ಪ್ರೈವೇಟ್ ಡೇಟಾ ಅಂತಂದ್ರೆ ನಮ್ದು ಪರ್ಸನಲ್ ಡೇಟಾ ಬರುತ್ತಲ್ಲ, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಆಧಾರ್ ನಂಬರ್, ಈ ಡೇಟಾ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸೈಬರ್ ಸೆಕ್ಯೂರಿಟಿನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಟು ಪ್ರೊಟೆಕ್ಟ್ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಡೇಟಾ. ಸೊ ಬ್ಯಾಂಕಿಂಗ್ ಅಲ್ಲಿ ನಮ್ಗೆ ಕೆಲವೊಂದು ಡೇಟಾ ಇರುತ್ತಲ್ವಾ, ಆ ಡೇಟಾನ ಪ್ರೊಟೆಕ್ಷನ್ ಮಾಡೋದಕ್ಕೆ ಬೋತ್ ಪರ್ಸನಲ್ ಮತ್ತೆ ಅಫಿಷಿಯಲ್ ಆಗಿ ಎಲ್ಲ ನಾವು ಇದನ್ನ ಪ್ರೊಟೆಕ್ಷನ್ ಮಾಡ್ಕೊತೀವಿ ಯಾವ್ದು ಮುಖಾಂತರ, ಸೈಬರ್ ಸೆಕ್ಯೂರಿಟಿ ಮುಖಾಂತರ. ಅಂಡ್ ದೆನ್ ಥರ್ಡ್ ಪಾಯಿಂಟ್ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಡೇಟಾ. ಸೊ ನಮ್ಮ ಸೆನ್ಸಿಟಿವ್ ಡೇಟಾ ಇರುತ್ತಲ್ವಾ ಇದನ್ನ ಪ್ರೊಟೆಕ್ಷನ್ ಮಾಡ್ಕೋಬಹುದು ಸೈಬರ್ ಸೆಕ್ಯೂರಿಟಿ ಮುಖಾಂತರ. ಅಂಡ್ ದೆನ್ ನ್ಯಾಷನಲ್ ಅಂಡ್ ಗ್ಲೋಬಲ್ ಸೆಕ್ಯೂರಿಟಿ ಅಂತ ಓಕೆನಾ. ಸೊ ವರ್ಲ್ಡ್ ವೈಡ್ ಆಗಿ ನಾವು ನಮ್ಮ ಡೇಟಾನೆಲ್ಲ ಸೆಕ್ಯೂರ್ ಮಾಡ್ಕೋಬಹುದು ಥ್ರೂ ಸೈಬರ್ ಸೆಕ್ಯೂರಿಟಿ. ಸೊ ನೆಕ್ಸ್ಟ್ ಟಾಪಿಕ್ ಏನು ಅಂದ್ರೆ ಸ್ಟೆಪ್ಸ್ ಆಫ್ ಪ್ರೊಟೆಕ್ಟಿಂಗ್ ಡೇಟಾ. ನಾವು ಯಾವ ತರ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ಇರ್ತದೆ ನೋಡ್ಬಿಡಿ. ಫಸ್ಟ್ ಪಾಯಿಂಟ್ ವೈಫೈ ಅಂತ. ಸೊ ವೈಫೈ ಮೀನಿಂಗ್ ಏನು ಹೇಳುತ್ತಂದ್ರೆ ವಿತೌಟ್ ಯೂಸಿಂಗ್ ಎನಿ ವೈರ್ ಆರ್ ಕೇಬಲ್ ವಿ ಕ್ಯಾನ್ ಆಕ್ಸೆಸ್ ದಿ ಇಂಟರ್ನೆಟ್ ಅಂತ. ಸೊ ಯಾವುದೇ ಒಂದು ವೈರ್ ಮತ್ತೆ ಕೇಬಲ್ ಇದ್ದಿರೋಣ ನಾವು ಇಂಟರ್ನೆಟ್ ನ ಕನೆಕ್ಟ್ ಮಾಡ್ಕೋಬಹುದು, ಅದನ್ನೇ ನಾವು ವೈಫೈ ಅಂತ ಕರಿತೀವಿ. ಸೊ ವೈಫೈಗೆ ಫುಲ್ ಫಾರ್ಮ್ ಒಂದು ವೈರ್ಲೆಸ್ ಫಿಡಿಲಿಟಿ ಅಂತ. ಸೊ ಈಗ ಏನಾಗುತ್ತೆ, ಈ ವೈಫೈ ಸಹ ನಮಗೆ ಫ್ರಾಡ್ ಅನ್ನೋದು ಆಗುತ್ತೆ. ಯಾವ ತರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಮೊಬೈಲ್ ಇಂದ ನಮ್ಮ ಡಿವೈಸ್ ಇಂದ ಇನ್ನೊಂದು ಡಿವೈಸ್ ನಾವು ಇಂಟರ್ನೆಟ್ ಏನಾದ್ರು ಕನೆಕ್ಟ್ ಮಾಡಿದೀವಿ ಅಂದ್ರೆ ಸೊ ನಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಡೇಟಾ, ನಮ್ಮ ಪರ್ಸನಲ್ ಡೇಟಾ ಎಲ್ಲ ಅವ್ರ ಡಿವೈಸ್ಗೆ ಶೇರ್ ಮಾಡ್ಕೊಂತಾರೆ. ಸೊ ಆ ರೀಸನ್ ಇಂದ ನಾವು ಸ್ಟ್ರೇಂಜರ್ಸ್ಗೆ ಹೊರಗಡೆ ಪೀಪಲ್ಸ್ ಇಂದ ಇಂಟರ್ನೆಟ್ ನ ಕನೆಕ್ಟ್ ಮಾಡ್ಕೋಬಹುದು, ವೈಫೈ ನ ಕನೆಕ್ಟ್ ಮಾಡಬಹುದು. ಸೊ ಇನ್ ಕೇಸ್ ಕನೆಕ್ಟ್ ಮಾಡಿದೀವಿ ಅಂತಂದ್ರೆ ಅದು ನಮಗೆ ಗೊತ್ತಿರೋರು ಮಾತ್ರ ಮಾಡಬೇಕು. ವಿತೌಟ್ ಟ್ರೈನ್ ದೆನ್ ನಾವೇನೋ ಕನೆಕ್ಟ್ ಮಾಡಿದೀವಿ ಅಂತಂದ್ರೆ ನಮ್ಮ ಡೇಟಾ ಎಲ್ಲ ಸ್ಟೋರ್ ಆಗುತ್ತೆ ಅವ್ರಿಗೆ. ಇದಾದ್ಮೇಲೆ ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ OTP ಅಂತ. ಸೊ OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. ಸೊ ಒನ್ ಟೈಮ್ ಪಾಸ್ವರ್ಡ್ ಅನ್ನೋದು ನಮಗೆ ಕನ್ಫರ್ಮೇಶನ್ಗೆ ಅಂತ ಶೇರ್ ಮಾಡ್ತಾರೆ. ಆಲ್ಮೋಸ್ಟ್ ಇದನ್ನ ಯಾರಾದ್ರೂ ಸ್ಟ್ರೇಂಜರ್ಸ್ ನಿಮಗೆ ಕಾಲ್ ಮಾಡ್ಬಿಟ್ಟು ಕೇಳಿದಾಗ OTP ಬಂದಿದೆ ಶೇರ್ ಮಾಡಿ, ನಾವು ಬ್ಯಾಂಕ್ ಕಡೆಯಿಂದ ಮಾತಾಡ್ತಾ ಇದೀವಿ, ನಿಮಗೆ ಲೋನ್ ಕೊಡ್ತೀವಿ, ಇನ್ಸೂರೆನ್ಸ್ ಕೊಡ್ತೀವಿ, ATM ಕಾರ್ಡ್ ಡೆಬಿಟ್ ಕಾರ್ಡ್ ಕೊಡ್ತೀವಿ ಅಂತ ಏನಾದ್ರು ಕೇಳಿದಾಗ ಅವ್ರಿಗೆ ನಾವು ರೆಸ್ಪಾಂಡ್ ಆಗಬಾರ್ದು. ಹಿಂಗೆ ನಾವು OTP ಅನ್ನು ಹೇಳಿದೀವಿ ಅಂದ್ರೆ ಅವ್ರಿಗೆ ವಿತೌಟ್ ಮಿನಿಟ್ಸ್ ಅಲ್ಲೇ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಹ್ಯಾಕಿಂಗ್ ಅನ್ನೋದು ಆಗುತ್ತೆ. ಶೇರ್ ಮಾಡ್ಬೇಕಂದ್ರೆ ಗೊತ್ತಿರೋರು ಮಾತ್ರ ರಿಸರ್ಚ್ ಮಾಡಿಬಿಟ್ಟು ಮಾಡಿ. ನೆಕ್ಸ್ಟ್ ಇದಾದ್ಮೇಲೆ ನಮಗೆ ಥರ್ಡ್ ಪಾಯಿಂಟ್ ಬಂದು ಸೋಷಿಯಲ್ ಮೀಡಿಯಾ ಅಂತ. ಆಲ್ಮೋಸ್ಟ್ ನಮಗೆ ಫ್ರಾಡ್ ಹ್ಯಾಕಿಂಗ್ ಎಲ್ಲ ಪ್ರತಿಯೊಂದು ಈ ಸೋಷಿಯಲ್ ಮೀಡಿಯಾದಲ್ಲೇ ಇನ್ವಾಲ್ವ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಏನು ಅಂತಂದ್ರೆ ಇದನ್ನ ಕನ್ನಡದಲ್ಲಿ ಸಾಮಾಜಿಕ ಜಾಲತಾಣ ಅಂತ ಕರಿತೀವಿ. ಈ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಂತ ಯೂಸ್ ಮಾಡ್ತೀವಿ. ಸೊ ಎಂಟರ್ಟೈನ್ಮೆಂಟ್ಗೆ ಅಂತ ಯೂಸ್ ಆಗ ನಮಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಅದು ಯಾವ ತರ ಅಂತಂದ್ರೆ ಇದ್ರಲ್ಲಿ ನಮಗೆ ಸ್ಟ್ರೇಂಜರ್ಸ್ ಅಂದ್ರೆ ಗೊತ್ತಿರೋರೆಲ್ಲ ಫ್ರೆಂಡ್ಸ್ ಆಗ್ತಾ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಮೆಸೇಜಿಂಗ್ ಮಾಡೋದಾಗಿರ್ಲಿ ಇಲ್ಲ ಲಿಂಕ್ಸ್ ಶೇರ್ ಮಾಡೋದಾಗಿರ್ಲಿ ಆ ತರ ಎಲ್ಲ ಮಾಡ್ತಾ ಇರ್ತಾರೆ. ಆ ತರ ಮಾಡಿದಾಗ ನಮ್ಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೀವಿ ಅಂದ್ರೆ ಆಗ್ಲೂ ಸಹ ಡೈರೆಕ್ಟ್ ಆಗೋದು ಹ್ಯಾಕಿಂಗ್ ಅವರು ಹ್ಯಾಕ್ ಮಾಡ್ತಾರೆ ನಮ್ಗೆ, ಹೌದಾ. ಸೊ ಇದ್ರಲ್ಲಿ ನಮಗೆ ಪ್ರೊಟೆಕ್ಷನ್ ಮಾಡ್ಕೊಬೇಕು ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಇದೆ. ಅದು ಯಾವ ತರ ಅಂದ್ರೆ ನಮಗೆ ಬೋತ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಅಂತ ಆಪ್ಷನ್ ಇದೆ. ಸೊ ಅದ್ರಲ್ಲಿ ನಾವು ಪಬ್ಲಿಕ್ ಇಂದ ಪ್ರೈವೇಟ್ಗೆ ಶಿಫ್ಟ್ ಆದ್ರೆ ಬೆಟರ್. ನಮ್ಮ ಪಬ್ಲಿಕ್ ಅಲ್ಲಿ ಇಟ್ಟಿದೀವಿ ಅಂದ್ರೆ ನಮ್ಮ ವಿಡಿಯೋಸ್ ಮತ್ತೆ ಪಿಕ್ಚರ್ಸ್ ಎಲ್ಲ ಪ್ರತಿಯೊಬ್ಬ ಸ್ಟ್ರೇಂಜರ್ಸ್ ಸಹ ನೋಡ್ತಾ ಇರ್ತಾರೆ. ಸೊ ಅದನ್ನ ಮಿಸ್ಯೂಸ್ ಸಹ ಮಾಡ್ಕೋಬಹುದು.
ಸೊ ಅದರಿಂದ ನಾವು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದ ಆಪ್ಸ್ನ ಫಾರ್ ಎಕ್ಸಾಂಪಲ್ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಟ್ವಿಟರ್, ಟೆಲಿಗ್ರಾಮ್ ಇದೆಲ್ಲ ನಾವು ಪಬ್ಲಿಕ್ ಇಂದ ಪ್ರೈವೇಟ್ ಅಲ್ಲಿ ಇಟ್ಟರೆ ಸೇಫ್. ಇನ್ ಕೇಸ್ ಪಬ್ಲಿಕ್ ಅಲ್ಲಿ ಇಟ್ಟಿದೀವಿ ಅಂದ್ರೆ ನಮ್ಮ ಡೇಟಾ ಎಲ್ಲ ಈಸಿಯಾಗಿ ಪಡ್ಕೊಂತಾರೆ ಯಾರು ಹ್ಯಾಕರ್ಸ್ ಅನ್ನೋರು. ಹೌದಾ? ಇದಾದ್ಮೇಲೆ ಇನ್ನೊಂದ್ ತರ ಪ್ರಾಬ್ಲಮ್ ಏನು ಅಂತಂದ್ರೆ ಇದ್ರಲ್ಲಿ ನಮ್ಗೆ ಪ್ರಮೋಷನ್ ಅಂತ ಬರುತ್ತೆ. ಪ್ರಾಡಕ್ಟ್ಸ್ ಲೋ ಪ್ರೈಸಸ್ಗೆ ಅಂತ ಸೆಲ್ ಮಾಡ್ತಿರ್ತಾರೆ. ನಾವು ಇದನ್ನೇನ್ ಮಾಡ್ತೀವಿ, ತುಂಬಾ ಡಿಸ್ಕೌಂಟ್ ಪ್ರೈಸ್ ಇದೆ, ಕಡಿಮೆ ಪ್ರೈಸ್ ಇದೆ ಅಂದ್ಬಿಟ್ಟು ಅದನ್ನ ಪರ್ಚೇಸಿಂಗ್ ಮಾಡಕ್ ಹೋಗ್ತೀವಿ. ಸೊ ಅವ್ರ ಕೆಳಗಡೆ ಏನ್ ಕೊಟ್ಟಿರ್ತಾರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ತಗೊಳ್ಳಿ ಅಂತ ಹೇಳ್ತಾರೆ. ಆ ತರ ಪರ್ಚೇಸಿಂಗ್ ಮಾಡಿದಾಗ ನಾವು ಕ್ಲಿಕ್ ಮಾಡಿದ್ವಿ ಅನ್ಕೊಳ್ಳಿ, ನಮ್ಮ ಇನ್ಫಾರ್ಮೇಶನ್ ಎಲ್ಲ ಸಹ ಹ್ಯಾಕರ್ಸ್ಗೆ ತಲುಪುತ್ತಾರೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸಿಂಗ್ ಅನ್ನೋದನ್ನ ಮಾಡಕ್ ಹೋಗ್ಬಿಡಿ. ಇದಾದ್ಮೇಲೆ ಸೋಷಿಯಲ್ ಮೀಡಿಯಾ ಅಂತ ನೆಕ್ಸ್ಟ್ ನಮಗೆ ವೆಬ್ಸೈಟ್ಸ್ ಅಂಡ್ ಲಿಂಕ್ಸ್ ಬರುತ್ತೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರೆ ಲಿಂಕ್ಸ್ ಅನ್ನ ಕ್ಲಿಕ್ ಮಾಡಬಾರ್ದು ಅಂತ. ಸೊ ಯಾವುದೇ ಕಾರಣಕ್ಕೂ ಯಾರಾದ್ರೂ ನಿಮಗೆ ಲಿಂಕ್ಸ್ ಎಲ್ಲ ಶೇರ್ ಮಾಡ್ತಾರೆ, ಲಿಂಕ್ ಶೇರ್ ಮಾಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ 100 rupees ಬರುತ್ತೆ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ ಫಿಲ್ ಮಾಡಿ ನಿಮಗೆ ಲ್ಯಾಪ್ಟಾಪ್ ಬರುತ್ತೆ, ಫೋನ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಲಿಂಕ್ಸ್ ಅನ್ನೋದನ್ನ ಕ್ಲಿಕ್ ಮಾಡಬಾರ್ದು. ಇನ್ ಕೇಸ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು, ಫಾರ್ಮ್ ಫಿಲ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನಿಮ್ಮ ಎಲ್ಡರ್ಸ್ ಗೈಡ್ಲೈನ್ಸ್ ತಗೊಂಡು ಮಾಡಿದ್ರೆ ತುಂಬಾ ಒಳ್ಳೇದು ನಿಮಗೆ. ಹೌದಾ? ನೆಕ್ಸ್ಟ್ ಇದಾದ್ಮೇಲೆ ಬಂದ್ಬಿಟ್ಟು ಆನ್ಲೈನ್ ಶಾಪಿಂಗ್. ಸೊ ಆನ್ಲೈನ್ ಶಾಪಿಂಗ್ ಆಲ್ಮೋಸ್ಟ್ ನಾವು ಎಲ್ಲ ಆನ್ಲೈನ್ ಅಲ್ಲೇ ಪರ್ಚೇಸಿಂಗ್ ಅನ್ನೋದನ್ನ ಮಾಡ್ತೀವಿ. ಸೊ ಆನ್ಲೈನ್ ಶಾಪಿಂಗ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಆದಷ್ಟು ಕೆಲವೊಂದು ವೆಬ್ಸೈಟ್ಸ್ ಅಲ್ಲಿ ಪರ್ಚೇಸಿಂಗ್ ಮಾಡ್ತಾ ಹೋಗ್ತೀವಿ. ವೆಬ್ಸೈಟ್ಸ್ ಅಲ್ಲಿ ಪರ್ಚೇಸಿಂಗ್ ಮಾಡ್ಕೊಂಡ್ರೆ ಏನಾಗುತ್ತಂದ್ರೆ ನಮ್ಮ ಇನ್ಫಾರ್ಮೇಶನ್ ಅವ್ರು ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಲಾಗಿನ್ ಇನ್ಫಾರ್ಮೇಶನ್ ಅನ್ನೋದನ್ನ ನಾವು ಕೊಡ್ಬೇಕಾಗುತ್ತೆ. ಏನು ಲಾಗಿನ್ ಇನ್ಫಾರ್ಮೇಶನ್ ಅಂದ್ರೆ ಫೋನ್ ನಂಬರ್ ಕೊಡ್ಬೇಕಾಗುತ್ತೆ, ಇಮೇಲ್ ಕೊಡ್ಬೇಕಾಗುತ್ತೆ. ಸೊ ಆ ತರ ಕೊಟ್ಟಾಗ ಏನಂತಂದ್ರೆ ಅವರು ಸಹ ಇನ್ಫಾರ್ಮೇಶನ್ ತೆಗೆದು ಹ್ಯಾಕ್ ಮಾಡ್ತಾರೆ. ಇದರಲ್ಲಿ ಹ್ಯಾಕರ್ಸ್ ಅನ್ನೋರು ಇನ್ವಾಲ್ವ್ ಆಗಿರ್ತಾರೆ, ಅವರ ಡಿವೈಸ್ ಸಹ ಕನೆಕ್ಟ್ ಮಾಡಿರ್ತಾರೆ. ಸೊ ಅದರಿಂದ ಆನ್ಲೈನ್ ಶಾಪಿಂಗ್ ಮಾಡುವಾಗ ಟ್ರಸ್ಟೆಡ್ ಆಪ್ಸ್ ಅಲ್ಲಿ ಪರ್ಚೇಸಿಂಗ್ ಮಾಡಿ. ಟ್ರಸ್ಟೆಡ್ ಆಪ್ಸ್ ಅಂದ್ರೆ ಯಾವುದು, ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಮಿಂತ್ರಾ ಇರ್ಬೋದು, ಇವೆಲ್ಲ ನಮಗೆ ಟ್ರಸ್ಟೆಡ್ ಆಪ್ಸ್. ಇದರಲ್ಲಿ ನಮ್ಗೆ ಯಾವುದೇ ತರಹ ವಲ್ಗರ್ ಆಕ್ಟಿವಿಟಿ ಇವೆಲ್ಲ ನಡೆಯಲ್ಲ. ಇದರಲ್ಲೆಲ್ಲ ನಮಗೆ ಪ್ರತಿಯೊಂದು ಟ್ರಸ್ಟೆಡ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವು ಕಂಪ್ಲೇಂಟ್ ಸಹ ಫೈಲ್ ಮಾಡ್ಬೋದು. ಅದೇ ನೀವು ವೆಬ್ಸೈಟ್ಸ್ ಏನಾದ್ರು ಬೇರೆ ಬೇರೆ ಈ ತರ ವೆಬ್ಸೈಟ್ಸ್ ಪರ್ಚೇಸಿಂಗ್ ಮಾಡಿದ್ದೀರಾ ಅಂತ ಅದ್ರಲ್ಲಿ ನಮ್ಗೆ ಏನಾಗುತ್ತೆ, ಫ್ರಾಡ್ ಆಗುತ್ತೆ. ಓಕೆನಾ? ಅಮೌಂಟ್ ಕಳಿಸ್ಕೊಂಡು ಮತ್ತೆ ನಮಗೆ ಪ್ರಾಡಕ್ಟ್ ಡೆಲಿವರಿ ಮಾಡಲ್ಲ. ಇನ್ ಕೇಸ್ ಪ್ರಾಡಕ್ಟ್ ಡೆಲಿವರಿ ಮಾಡಿದ್ರು ಸಹ ನಮಗೆ ಲೋ ಕ್ವಾಲಿಟಿ ಪ್ರಾಡಕ್ಟ್ ನ ಡೆಲಿವರಿ ಮಾಡ್ತಾರೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ವೆಬ್ಸೈಟ್ಸ್ ಅಲ್ಲಿ ಪರ್ಚೇಸಿಂಗ್ ಮಾಡಬೇಡಿ. ಆದಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಚೂಸ್ ಮಾಡಿ. ಈ ಪ್ರೊಸೀಜರ್ ಮತ್ತೆ ಸ್ಟೆಪ್ ನ ನಾವು ಡೈಲಿ ನಮ್ಮ ಲೈಫ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ತರಹದ ಹ್ಯಾಕಿಂಗ್ ಮತ್ತೆ ಪ್ರಾಬ್ಲಮ್ ಅನ್ನೋದನ್ನ ಆಗಲ್ಲ. ಇವನ್ ನಾವು ಸೇಫ್ ಆಗಿ ಇರ್ಬೋದು.